ಉದ್ಯೋಗ ಮೇಳದ ವಿಶೇಷತೆ ಏನು, ಯಾವ ರೀತಿ ಪ್ರಿಪೇರ್ ಆಗಿ ಬರ್ಬೋದು? ನಿಮ್ಮ ಅಕ್ಕಪಕ್ಕ ನೋಡಿ ಅಂತ ಹೇಳ್ತೇನೆ, ಪಕ್ಕದಲ್ಲಿ ಕೂತವರು ನಿಮ್ಮ ವೈರಿಗಳಂತ ಹೇಳ್ತೇನೆ. ಯಾಕೆ ಹೇಳಿದ್ರೆ ಒಬ್ಬ ರೇಸರ್, ಅದು ಯಾವುದೇ ಇರ್ಬೋದು, ನಮ್ಮ ಕಂಬಳ ಇರ್ಬೋದು, ಅಲ್ಲಿಯ ನಮ್ಮ 100 ಮೀಟರ್ ರೇಸ್ ಇರ್ಬೋದು, ಅವರು ನೋಡ್ಬೇಕು ಅವರ ಗೋಲನ್ನು, ಅವರ ಗುರಿಯನ್ನು. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಸುಮ್ಮನೆ ನೀವೇ ಡಿಸ್ಕಸ್ ಮಾಡದೆ, ನಾಳ್ದು ಎಲ್ಲ ವ್ಯವಸ್ಥೆಗಳು ಅಲ್ಲಿ ಲಭ್ಯವಾಗಿದೆ. ಒಂದು ಪುಸ್ತಕ ಕೊಡ್ತೇವೆ, ಆ ಪುಸ್ತಕದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಇರ್ತದೆ. ಆ ಪುಸ್ತಕವನ್ನು ಸರಿಯಾಗಿ ಗಮನಿಸಿ ಇನ್ಫಾರ್ಮೇಶನ್ ಅನ್ನು ತೆಕೊಂಡು ಬರಬೇಕು. ಒಂದು ಒಳ್ಳೆ ಡ್ರೆಸ್ ಎಲ್ಲ ಹಾಕಿ ಬಾಚ್ಕೊಂಡು ಗಡ್ಡೆಲ್ಲ ತೆಗೆದು ಎಲ್ಲ ಬಂದ್ರೆ ಒಂದು 5% ಬ್ರೌನಿ ಪಾಯಿಂಟ್ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಬರ್ಲಿ, ಎಲ್ರಿಗೂ ಅವಕಾಶ ಇದೆ ಅಂಡ್ ಯಾವುದೇ ಭೇದ ಭಾವ ಅಂಡ್ ಸ್ಪೆಷಲ್ ಕನ್ಸೆಷನ್ ನಮ್ಮ ಆಳ್ವಾಸ್ ಮಕ್ಕಳಿಗೆ ಅಂತ ಇಲ್ಲ ಅನ್ನುವಂಥ ಥಾಟ್ ಅಲ್ಲಿ ಮಾಡ್ತಾ ಇದ್ದೀರಾ. ಹೌ ಇಟ್ಸ್ ಪಾಸಿಬಲ್ ಸರ್? ಯಾವತ್ತಿಗೊಂದು ಒಳ್ಳೆ ವಾತಾವರಣ ಕೊಡಬೇಕು. ಇದು ಸಂಸ್ಕೃತಿ ನೆಲೆಯಲ್ಲಿರಲಿ, ಇದು ಕ್ರೀಡೆ ನೆಲೆಯಲ್ಲಿರಲಿ, ಇದು ವಿಚಾರದ ನೆಲೆಯಲ್ಲಿರಲಿ, ಇದೆಲ್ಲ ಸಂಸ್ಕೃತಿಗಳು, ಇದೆಲ್ಲ ನಾವು ನಮ್ಮ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು, ಇದು ಪ್ರಕೃತಿ ಇರಲಿ, ಇದೆಲ್ಲ ವಾತಾವರಣ ನಾವು ನೀಡಬೇಕು ಸಂಸ್ಥೆಯಾಗಿ. ಇದೇನು ಹೇಳಿದ್ರೆ ಇದು ಓಪನ್ ಆಗಿರಬೇಕು, ಮಕ್ಕಳಿಗೆ ಒಂದು ಸಮಾನವಾಗಿ ಆಪರ್ಚುನಿಟಿ ಸಿಗ್ಬೇಕಂತ ಆ ನಿಟ್ಟಿನಲ್ಲಿ ಇದು ಭಾರಿ 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 ನಮಗೆ ಕೂಡ ಖುಷಿ ಸಿಗ್ತದೆ. ಅಲ್ಟಿಮೇಟ್ಲಿ ಒಂದು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಸಿಗುವಾಗ ಸುಮಾರು ಮಕ್ಕಳಲ್ಲಿ ಇರ್ತಾರೆ, ಎಂಕ ಪುತ್ತೂರುಡೇ ಬೇಲೆ ಬೋಡು, ಎಂಕ ಬೆಳ್ತಂಗಡಿಡೇ ಬೇಲೆ ಬೋಡು, ಓ ಬೇಲೆ ಉಂಡ ಪೂರ ಕೊನಪ್ಪ ಇನ್ನೀ ನಮ್ಮಲ್ಲ ಅರ್ಥ ಮಾಡ್ತಾ ನೋಡು. ಮೂಡುಬಿದ್ರೆ ವಿದ್ಯಾನಗರಿ ಆಗ್ಬೇಕು ಅಂತ ಹೇಳಿದ್ರೆ ಆಳ್ವಾಸ್ ಸಂಸ್ಥೆಯ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಈಗ ಬಹುಶಃ ಇನ್ನು ಸ್ವಲ್ಪ ದಿನದಲ್ಲಿ ಉದ್ಯೋಗ ನಗರಿ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂಗೆ ಸಂಖ್ಯೆಗಿಂತ ಜಾಸ್ತಿ ನಂಗೆ ಒಂದೊಂದು ಜನರ ಆ ಪ್ರೀತಿ, ಆ ಅನುಭವಗಳು, ಆ ಇಡೀ ಹೋದ ಪ್ರಕ್ರಿಯೆ. ನಾವು ಎಷ್ಟೋ ಕಂಪನಿಗಳಿಗೆ ಹೋದ ಬಾರಿ ನಾನು ಹೋದೆ, ಒಂದು ಕಂಪನಿಯಲ್ಲಿ 32 ಮಕ್ಕಳು ಒಂದು ಕಂಪನಿಯಲ್ಲಿ ಕಾಣಿದ್ರು. ನಿಮಗೆ ನಾನು ಒಂದು ವಿಷಯ ಹೇಳಬೇಕು, ಆ 32 ಮಕ್ಕಳಿಗೆ ನಾನು ತುಳುವಲ್ಲಿ ಮಾತಾಡುವಾಗ ಆ ಮಕ್ಕಳಿಗೆ ತುಳು ಗೊತ್ತಿರಲಿಲ್ಲ, ಇವರೆಲ್ಲ ಬೇರೆ ಜಿಲ್ಲೆಯ ಮಕ್ಕಳಿದ್ರು. ಆ ಕಾರಣಕ್ಕಾಗಿ ನಾನು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಮಾಡ್ತಿದ್ದೇವೆ. ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗ ಆಕಾಂಕ್ಷಿಗಳಿಗೂ ಒಂದು ಭರವಸೆಯ ದಿನ ಕಾಯ್ತಾ ಇದೆ. ಆ ಭರವಸೆಯ ಹಿಂದಿರುವಂತಹ ಶಕ್ತಿ ಹಾಗೆ ಆಳ್ವಾಸ್ ಪ್ರಗತಿ 2026ನ ಸಾರಥಿ ವಿವೇಕ್ ಆಳ್ವಾಸ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ, ನೇರವಾಗಿ ಈ ಉದ್ಯೋಗ ಮೇಳದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್. ಮೊದಲನೇದಾಗಿ ಉದ್ಯೋಗ ಮೇಳ ಅಂತ ಹೇಳಿದ ತಕ್ಷಣ ಪ್ರತಿ ಕಾಲೇಜು ಉದ್ಯೋಗಕ್ಕಾಗಿ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಹೊಸತೇನಲ್ಲ. ಆದರೂ ಕೂಡ ಆಳ್ವಾಸ್ ಪ್ರಗತಿ ಬಹಳ ವಿಭಿನ್ನ. ಪ್ರತಿಯೊಬ್ಬರು ಅವರವರ ಕಾಲೇಜಿನ ಪ್ರಗತಿಯ ಬಗ್ಗೆ ಯೋಚನೆ ಮಾಡಿದರೆ, ನೀವು ಇಡೀ ಸಮಾಜದ ಪ್ರಗತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ಹಾಗೆ ಉದ್ಯೋಗ ಮೇಳದ ವಿಶೇಷತೆ ಏನು, ಅದೆಲ್ಲವೂ ಜನರಿಗೆ ತಿಳಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದ್ಯೋಗ ಮೇಳ 19 ಎಡಿಷನ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು. ಸೊ ಈ ಒಂದು ಬಾರಿ ಏನು ವಿಶೇಷತೆ ಇದೆ? ಈ ಉದ್ಯೋಗ ಮೇಳ ನಾವು ಕಳೆದ 19 ವರ್ಷಗಳಿಂದ ನಾವು ಮಾಡ್ತಿದ್ದೇವೆ. 16ನೇ ಆವೃತ್ತಿಯಲ್ಲಿ ನಾವು ಇದ್ದೇವೆ. ಈ ವರ್ಷ 350 ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮಕ್ಕಳು ಕೂಡ 100% ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ನನ್ನ ಆಸೆ ಏನು ಹೇಳಿದರೆ, ಇವತ್ತು ಬೇರೆ ಬೇರೆ ಕಡೆ ನಾವು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಬೈಂದೂರಲ್ಲಿತ್ತು, ಹಾಗೆಯೇ ಬ್ರಹ್ಮವರ ಆಯಿತು, ಬೆಳ್ತಂಗಡಿ, ಹಾಗೆ ಬೇರೆ ಬೇರೆ ಊರಲ್ಲಿ ನಾವು ಮಾಡ್ತಿದ್ದೇವೆ. ಇದು ಯಾಕೆ ಓರಿಯೆಂಟೇಷನ್ ಮಾಡ್ತಿದ್ದೇವೆ ಹೇಳಿದರೆ, ಮುಖ್ಯವಾಗಿ ಮಕ್ಕಳಿಗೆ ಒಂದು ಬೇರೆ ಬೇರೆ ಡೈರೆಕ್ಷನ್ ಕರೆಕ್ಟ್ ಸಿಗಲಿ. ಇವತ್ತು ಉದ್ಯೋಗ ಮೇಳಕ್ಕೆ ಸೀದಾ ಬರೋದಲ್ಲ, ಇವತ್ತು ಇಂಟರ್ನೆಟ್ ಸೈಟ್ ಮುಖಾಂತರ ಅವರಿಗೆ ಎಲ್ಲ ಕಂಪನಿಗಳ ವಿವರಗಳು ಆ www ಆಳ್ವಾಸ್ ಪ್ರಗತಿಯಲ್ಲಿ ಲಭ್ಯವಾಗಿದೆ. ಇವತ್ತು ಓರಿಯೆಂಟೇಷನಲ್ಲಿ ಕೂಡ ನಾವು ಏನು ರಾಕೆಟ್ ಸೈನ್ಸ್ ಏನು ಹೇಳೋದಲ್ಲ. ಇವತ್ತು ಇಡೀ ಉದ್ಯೋಗ ಮೇಳ ಆಯೋಜಿಸುವ ಜವಾಬ್ದಾರಿ ನಮ್ಮದು, ಆದರೂ ಉದ್ಯೋಗ ಮೇಳಕ್ಕೆ ಪ್ರಿಪೇರ್ ಆಗುವ ಜವಾಬ್ದಾರಿ ನಮ್ಮ ಮಕ್ಕಳದು. ಇವತ್ತು ಆ ಪ್ರಿಪರೇಷನ್ ಮಾಡ್ಕೊಂಡು ಬಂದರೆ ಅವ್ರು ಕೂಡ ಗೊತ್ತಾಗ್ತದೆ ಯಾವ ಕಂಪನಿಗಳು ಅವರ ಕ್ವಾಲಿಫಿಕೇಷನ್ಗೆ ತಕ್ಕಂಥ ಕಂಪನಿಗಳು ಯಾವುದಿದೆ, ಅದರ ಬಗ್ಗೆ ಸ್ವಲ್ಪ ವಿವರ ಅರ್ಥ ಮಾಡ್ಕೊಂಡು ಬಂದರೆ ಅವ್ರಿಗೆ ಕೂಡ ಅನುಕೂಲ ಆಗ್ತದೆ. ನಮ್ಮ ಆಸೆ ಏನು ಹೇಳಿದ್ರೆ, ನೋಡಿ ಉದ್ಯೋಗ ಮೇಳ ಕೆಲವು ಬಾರಿ ತುಂಬ ಜನ ಸಿಟಿ ಕಡೆಯಿಂದ ಬರೋದು ನಾವು ನೋಡ್ತೇವೆ. ನಾನು ಉದ್ಯೋಗ ಮೇಳ ಮಾಡುವ ಉದ್ದೇಶ ಏನು ಹೇಳಿದ್ರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ, ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ, ಗೌರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ಇವತ್ತು ನಾವು ಸಮಾನತೆಗಳ ಬಗ್ಗೆ ನಾವು ಎಲ್ಲ ಕಡೆ ನಾವು ಆಸೆ ನಮ್ದು ಏನು ಹೇಳಿದ್ರೆ ಸಮಾನತೆ ಇರಬೇಕು. ಒಂದು ಸೊಸೈಟಿಯಲ್ಲಿ ಒಂದು ಸಮಾನತೆ ಇರಬೇಕು. ಬಟ್ ಸಮಾನತೆ ಇರುವುದಿಲ್ಲ, ಸೊಸೈಟಿಯಲ್ಲಿ ಸಮಾನತೆ ಇರುವುದಿಲ್ಲ. ಒಂದು ಈ ಚಿಂತನೆ ನಮ್ಮದು ಈ ಉದ್ಯೋಗಗಳ ಅಸಮಾನತೆಗಳು. ಆ ಕಾರಣಕ್ಕಾಗಿ ನಾವು ಒಂದು ಕಳೆದ 19 ವರ್ಷಗಳಿಂದ ಇದೇ ವಿಚಾರದಲ್ಲಿ ಭಾರಿ 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 ನಮ್ಮ ಕಾಲೇಜಾಗಿ ನಾವುಗಳು ಕೇವಲ
ಒಂದು ಮಕ್ಕಳಿಗೆ ಒಂದು ಹೇಗೆ ವಾತಾವರಣ ನಿರ್ಮಿಸಬೇಕು, ಅದು ನಮ್ಮ ಚಿಂತನೆ ಇರಬೇಕು. ಉದ್ಯೋಗಗಳು ಎಲ್ರಿಗೂ ಒಂದು ಓಪನ್ ಆಗಿರಬೇಕು. ಇವತ್ತು ನಮ್ಮಂಥ ಕಾಲೇಜ್ಗಳಿಗೆ ಒಂದು ನೆಟ್ವರ್ಕ್ ಉಂಟು, ಕಾಸಿದೆ, ಜನರಿದ್ದಾರೆ. ಇವತ್ತು ನೀವು ಶಕ್ತಿ ಅಂತ ನನ್ನನ್ನು ನೀವು ಹೋಲಿಕೆ ಮಾಡಿದ್ರಿ. ನಾನು ಯಾವತ್ತಿಗೂ ಇದರ ಶಕ್ತಿ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆ ಹೇಳಿದ್ರೆ, ಒಂದು 70 ಸಿಬ್ಬಂದಿಗಳು ಈ ಕಂಪನಿಗಳನ್ನು ರೀಚ್ ಮಾಡೋದು, ಅವರನ್ನು ಬರುವಾಗೆ ಮಾಡೋದು, ಅವರು ಕೂಡ ಒಂದು ವಿಶೇಷವಾದ ಶಕ್ತಿ. ಒಂದು 2,500 ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಆಗಿರ್ತಾರೆ. ಒಂದು ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸೆಂಟರ್ ಅಂತ ಒಂದು ತಂಡ ಇದೆ. ಯಾಕೆ ಹೇಳಿದ್ರೆ, ಕೆಲವು ಬಾರಿ ಉದ್ಯೋಗ ಮೇಳಕ್ಕೆ ಬರುವಾಗ ತುಂಬ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ನಮಗೆ ಸಿಗ್ತದೆ, ತುಂಬ ಆಂಗ್ಸೈಟಿ ಇರ್ತದೆ. ಆ ಕಾರಣಕ್ಕಾಗಿ ನಾವುಗಳು ಸುಮಾರು ವಾಲಂಟಿಯರ್ಸ್ಗಳನ್ನು ರೆಡಿ ಮಾಡಿಕೊಂಡು ಕಂಪನಿಗಳು ಯಾವುದು ಭಾಗವಹಿಸಲಿಕ್ಕೆ ಇದೆ ಆ ಕಂಪನಿಗಳ ಇಡೀ ವಿಚಾರಗಳು ಅವರಿಗೆ ಮೊದಲೇ ನಾವು ಹೇಳಿರ್ತೇವೆ. ಸೊ ಮಕ್ಕಳು ಬರುವಾಗ ಅವ್ರಿಗೆ ಯಾವುದೇ ಆಂಗ್ಸೈಟಿ ಆದರೂ ಕೂಡ ಈ ಮಕ್ಕಳು ಅವರಿಗೆ ಗೈಡ್ ಮಾಡ್ತಾರೆ. ಇವತ್ತೊಂದು 12-13 ವಿಭಾಗಗಳು ಅದರಲ್ಲಿದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, IT ಕಂಪನಿಗಳಾಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಂಪನಿಗಳಾಗಿರ್ಬೋದು. ಈ ಎಲ್ಲ ಕಂಪನಿಗಳಲ್ಲಿ ಸುಮಾರು ಒಂದು 23,000 ಜಾಬ್ಸ್ಗಳು ನಮಗೆ ಕಾಣ್ತುಂಟು ಈಗ. ಇವತ್ತು ನಮ್ಮ ಆಸೆ ಏನು ಹೇಳಿದ್ರೆ, ಅದಕ್ಕೆ ತಕ್ಕಂಥ ಮಕ್ಕಳು ಕೂಡ ಸ್ವಲ್ಪ ಪ್ರಿಪರೇಷನ್ ಆಗಿ ಬಂದರೆ ಭಾರಿ ಒಳ್ಳೆಯದು. ಆಲ್ರೆಡಿ ಇದಕ್ಕೆ ಎಲ್ಲ ಸಿದ್ಧತೆಗಳು ನಾವು ನಡೆಸಿದ್ದೇವೆ. ತಾವುಗಳು ಕೂಡ ನಿಮ್ಮ ಪ್ರಿಪರೇಷನ್ ಆಗಿ ಬಂದರೆ ಇನ್ನೂ ಬಲಿಷ್ಠವಾಗಿ ಉದ್ಯೋಗ ಮೇಳ ಬೆಳೀತದೆ. ಆಸ್ ಅ ಫ್ರೆಂಡ್ ಪ್ರಿಪರೇಷನ್ಸ್ ಹೇಳಿದ್ರೆ ಅವರು ಯಾವ ರೀತಿ ಪ್ರಿಪೇರ್ ಆಗಿ ಬರ್ಬೋದು, ಒಂದು 5 ಪಾಯಿಂಟ್ಸ್ ಇದೊಂದು ಹೇಳಿದ್ರೆ ಅವ್ರಿಗೆ ಬಹಳ ಹೆಲ್ಪ್ಫುಲ್. ಪ್ರಿಪರೇಷನ್ ಮುಖ್ಯವಾಗಿ ಈಗಲೇ ಶುರು ಆಗಬೇಕು. ಏನು ಹೇಳಿದ್ರೆ, ಫಸ್ಟ್ ಕಂಪನಿ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲನ್ನು ಪಡೆಯೋದು, ಮತ್ತು ಯಾವ್ಯಾವ ಕ್ವಾಲಿಫಿಕೇಷನ್ ತಕ್ಕಂಥ ಅವರ ಕಂಪನಿಗಳಿದೆ ಅದು ಕಂಪ್ಲೀಟ್ ಮಾಹಿತಿ ಅವ್ರು ಪಡಿಬೇಕು. ಮತ್ತು ಆದಷ್ಟು ಬೇಗ 8 ಗಂಟೆಗೆ ನಾವು ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ಗಳನ್ನು ಓಪನ್ ಮಾಡ್ತೇವೆ. ಸೊ ಆದಷ್ಟು ಬೇಗ ಬಂದರೆ ಸ್ವಲ್ಪ ಮೆಂಟಲ್ ಪ್ರಿಪರೇಷನ್ ಆಗ್ತದೆ. ಇನ್ನೊಂದು ಏನು ಹೇಳಿದ್ರೆ, ನಾನು ಎಷ್ಟೋ ಬಾರಿ ಸಭೆಗಳಲ್ಲಿ ಹೇಳ್ತೇನೆ, ನಿಮ್ಮ ಅಕ್ಕಪಕ್ಕ ನೋಡಿ ಅಂತ ಹೇಳ್ತೇನೆ, ಪಕ್ಕದಲ್ಲಿ ಕೂತವರು ನಿಮ್ಮ ವೈರಿಗಳಂತ ಹೇಳ್ತೇನೆ. ಯಾಕೆ ಹೇಳಿದ್ರೆ, ಒಬ್ಬ ರೇಸರ್ ಅದು ಯಾವುದೇ ಇರ್ಬೋದು, ನಮ್ಮ ಕಂಬಳ ಇರ್ಬೋದು, ಅಲ್ಲಿಯ ನಮ್ಮ 100 ಮೀಟರ್ ರೇಸ್ ಇರ್ಬೋದು, ಅವರು ನೋಡಬೇಕು ಅವರ ಗೋಲನ್ನು, ಅವರ ಗುರಿಯನ್ನು. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಸುಮ್ಮನೆ ನೀವೇ ಡಿಸ್ಕಸ್ ಮಾಡದೆ, ನಾಳ್ದು ಎಲ್ಲ ವ್ಯವಸ್ಥೆಗಳು ಅಲ್ಲಿ ಲಭ್ಯವಾಗಿದೆ. ಒಂದು ಪುಸ್ತಕ ಕೊಡ್ತೇವೆ, ಆ ಪುಸ್ತಕದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇರ್ತದೆ. ಆ ಪುಸ್ತಕವನ್ನು ಸರಿಯಾಗಿ ಗಮನಿಸಿ ಇನ್ಫಾರ್ಮೇಷನನ್ನು ತಗೊಂಡು ಬರಬೇಕು. ಇನ್ನೊಂದು ಬೇಸಿಕ್ಲಿ ಡ್ರೆಸ್ ಬಗ್ಗೆ ಎಲ್ಲ ಹೇಳಲಿಕ್ಕೆ ನಾನು ಬೆಸ್ಟ್ ಪರ್ಸನ್ ಅಲ್ಲ. ಯಾಕೆ ಹೇಳಿದ್ರೆ, ನಂದೇ ಡ್ರೆಸ್ಸಿಂಗ್ ಕೆಲವು ಬಾರಿ ಸರಿ ಇರೋದಿಲ್ಲ. ಆದರೂ ಒಂದು ಒಳ್ಳೆ ಡ್ರೆಸ್ ಎಲ್ಲ ಹಾಕಿ ಬಾಚ್ಕೊಂಡು ಗಡ್ಡೆಲ್ಲ ತೆಗೆದು ಎಲ್ಲ ಬಂದರೆ ಒಂದು 5% ಬ್ರೌನಿ ಪಾಯಿಂಟ್ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಮೆಂಟಲ್ ಪ್ರಿಪರೇಷನ್, ಮುಖ್ಯವಾಗಿ ಮೆಂಟಲ್ ಪ್ರಿಪರೇಷನ್. ಮತ್ತು ಎಲ್ಲದಕ್ಕೆ ಇನ್ನೊಂದು ಏನು ನಾವು ನೋಡ್ತೇವೆ ಸಮಾಜದಲ್ಲಿ ಹೇಳಿದರೆ, ಸೇಲ್ಸ್ ಬೇಡ, ಟಾರ್ಗೆಟ್ ಇರ್ತದೆ ಅಂತ ನಾವು ಎನಿಸ್ತೇವೆ. ನೋಡಿ, ಯಾರು ಕೂಡ ಒಂದು ಹಂತ ಮುಟ್ಟಬೇಕಿದ್ರೆ, ಇವತ್ತು ಸುಮಾರು ಇಂಥ ಸೇಲ್ಸ್ ಆಪರ್ಚುನಿಟೀಸ್ಗಳು ಇದೆ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಸೇಲ್ಸ್ ಭಾರಿ ಅಗತ್ಯವಿದ್ದ ವಿಚಾರ. ನೀವು ಸೇಲ್ಸಲ್ಲಿ ಪರಿಣಿತರಾದರೆ ಏನು ಮಾಡಲಿಕ್ಕೆಯೂ ಸಾಧ್ಯ ಅಂತ ನಾನು ಹೇಳ್ತೇನೆ. ಇವತ್ತು ಸಣ್ಣ ಪುಟ್ಟ ಜಾಬ್ ಸಿಕ್ಕಿದ್ರು ನಮ್ಮ ಆಸೆ ಏನು ಹೇಳಿದ್ರೆ, ಅವರು ಬೆಳಲಿಕ್ಕೆ ಸಾಧ್ಯತೆ ಉಂಟು. ಆ ಇನ್ಫಾರ್ಮೇಷನ್ ಮಕ್ಕಳಿಗೆ ಮೊದಲೇ ಇದ್ದರೆ ಭಾರಿ ಒಳ್ಳೆಯದು. ಇನ್ನೊಂದು, ಮೊನ್ನೆ ಯಾರೊಬ್ರು ಕೇಳಿದರು, ಇವ್ರುಗಳಿಗೆ ಯಾಕೆ ಕಾಳಜಿ ಅಂತ ಕೇಳಿದ್ರು. ನನಗೆ ಯಾಕೆ ಕಾಳಜಿ, ನಮ್ಮ ಸಂಸ್ಥೆಗೆ ಯಾಕೆ ಕಾಳಜಿ ಅಂತ. ನಾನು ಇದಕ್ಕೆ ಹೇಳುವ ಉತ್ತರ ಏನು ಹೇಳಿದ್ರೆ, ನಾವೀಗ 19 ವರ್ಷಗಳಿಂದ ಸುಮಾರು ಅನುಭವಗಳನ್ನು ಪಡೆದಿದ್ದೇವೆ. ಯಾವ ಅನುಭವ? ಒಂದು ಉದ್ಯೋಗ ಮೇಳದಲ್ಲಿ ಒಂದು ಜಾಬ್ ಸಿಕ್ಕಿಯಾದ ನಂತರ ಆ ಹುಡುಗಿ ಇನ್ನೊಂದು 10 ವರ್ಷ ನಂತರ ಇಲ್ಲಿ ರಿಕ್ರೂಟರ್ ಆಗಿ ಬರುವ ಅನುಭವ. ಅದೇ ಕಂಪನಿಯಲ್ಲಿ ಜಾಬ್ ಸಿಕ್ಕಿತ್ತು, ಬಾರಿ ಬಂದು ಅದೇ ಕಂಪನಿಯಲ್ಲಿ ಜಾಬ್ ಕೊಡುವ ಒಂದು ಕೆಪಾಸಿಟಿ ಬಿಲ್ಡಪ್ ಆಗಿದ ಒಂದು ವಿಚಾರ. ಹಾಗೆಯೇ ಎಷ್ಟೋ ಪೋಷಕರು ಬರ್ತಾರೆ, ಒಬ್ಬ ಹುಡುಗಿಗೆ ಒಂದು ಜಾಬ್ ಸಿಕ್ಕಿದ್ರೆ ಅವರ ಬರುವ ಖುಷಿ, ಈ ಖುಷಿ ಮುಂದೆ ಯಾವ ಕಾಸು, ಯಾವ ಫೇಮು, ಯಾವುದು ಬೇಡ. ನಮಗೆ ಇದೇ ನಮ್ಮ ಒಂದು ಏನು ಹೇಳ್ಬೋದು, ಒಂದು ಆ ಕಾಳಜಿ ಉಂಟು ಮಾಡಲಿಕ್ಕೆ ಮುಖ್ಯವಾದ ಕಾರಣ ಇದೆ. ಈ ಡಿಸ್ಪ್ಯಾರಿಟಿಯನ್ನು ನಿಲ್ಲಿಸಬೇಕು. ಇವತ್ತು ಈ ಡಿಸ್ಪ್ಯಾರಿಟಿ ಇಡೀ ಸಮಾಜದಲ್ಲಿ ಉಂಟು. ಒಳ್ಳೊಳ್ಳೆ ಕಾಲೇಜಲ್ಲಿ ಕಲಿತ್ರೆ ಒಳ್ಳೆ ಜಾಬ್ ಅಂತ ಅದು ಇರಬಾರ್ದು. ಇವತ್ತು ಎಲ್ರಿಗೂ ಒಂದು ಸಮಾನತೆ ಬೇಕು. ಆ ಸಮಾನತೆಗಾಗಿ ನಾವು ಇದೇ ಹೋರಾಟ.
ನೀವು ಕೂಡ ರೇಸಲ್ಲೇ ಇದ್ದೀರಾ. ಆಳ್ವಾಸ್ ಸಂಸ್ಥೆ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಸ್ಥೆಗಳು ಇದೆ. ಅವರ ಜೊತೆ ಫೈಟ್ ಮಾಡೋದು ಬಿಟ್ಟು ಅವ್ರಿಗೊಂದು ಸ್ನೇಹ ಮನೋಭಾವದಿಂದ ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀರಾ. ಅಲ್ಲಿಯ ಮಕ್ಕಳು ಇಲ್ಲಿಯ ಮಕ್ಕಳು ಅನ್ನೋಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಬರಲಿ, ಎಲ್ರಿಗೂ ಅವಕಾಶ ಇದೆ. ಆ್ಯಂಡ್ ಯಾವುದೇ ಭೇದ ಭಾವ ಆ್ಯಂಡ್ ಸ್ಪೆಷಲ್ ಕನ್ಸೆಷನ್ ನಮ್ಮ ಆಳ್ವಾಸ್ ಮಕ್ಕಳಿಗೆ ಅಂತ ಇಲ್ಲ ಅನ್ನುವಂಥ ಥಾಟಲ್ಲಿ ಮಾಡ್ತಾ ಇದ್ದೀರಾ. ಹೌ ಇಟ್ಸ್ ಪಾಸಿಬಲ್ ಸರ್? ಇದಕ್ಕೆ ಯಾವ ಪ್ರಿಪರೇಷನ್ ನೀವು ಮಾಡ್ಕೊಂಡಿದ್ದೀರಾ? ಈ ಪ್ರಿಪರೇಷನ್ ಮೊದಲೇ ಆಗಿದೆ. ನಾನೊಂದು 2006 ಆ ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಅವರು ಕಾಲೇಜ್ ಆದ ನಂತರ ಒಂದೊಂದು ಪಿ ಜಿಗಳಲ್ಲಿ ಬೆಂಗಳೂರಲ್ಲಿ ಇದ್ದು, ಆವಾಗೆಲ್ಲ ನಮ್ಮೆಲ್ಲ ಚರ್ಮ ಸ್ವಲ್ಪ ದಪ್ಪ ಚರ್ಮ. ಆ ಕಾರಣಕ್ಕೆ ಅದು ಆಯಿತು. ಒಂದು 2-3 ವರ್ಷ ಕಷ್ಟಪಟ್ಟದ್ದು ನಾನು ನೋಡಿದ್ದೇನೆ. ಇವತ್ತು ವಿದ್ಯಾರ್ಥಿಗಳಂತ ಹೇಳಿದರೆ ಎಲ್ಲರೂ ಒಂದೇ ನನ್ನ ಅಂದಾಜು. ಆ್ಯಸ್ ಅ ಕಾಲೇಜ್ ನಾನು ಹೇಳಿದಾಗೆ ಆ್ಯಸ್ ಅ ಕಾಲೇಜ್ ನಾವು ಹೇಗೆ ಅವರಿಗೆ ವಾತಾವರಣ ನೀಡ್ತೇವೆ, ಇದು ಭಾರಿ ಮುಖ್ಯ. ಇವತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರು ಅದಕ್ಕೇ ಒತ್ತು ಕೊಟ್ಟವರು. ಯಾವತ್ತಿಗೊಂದು ಒಳ್ಳೆಯ ವಾತಾವರಣ ಕೊಡಬೇಕು. ಇದು ಸಂಸ್ಕೃತಿ ನೆಲೆಯಲ್ಲಿರಲಿ, ಇದು ಕ್ರೀಡೆ ನೆಲೆಯಲ್ಲಿರಲಿ, ಇದು ವಿಚಾರದ ನೆಲೆಯಲ್ಲಿರಲಿ, ಇದೆಲ್ಲ ಸಂಸ್ಕೃತಿಗಳು, ಇದೆಲ್ಲ ನಾವು ನಮ್ಮ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು. ಇದು ಪ್ರಕೃತಿ ಇರಲಿ, ಇದೆಲ್ಲ ವಾತಾವರಣ ನಾವು ನೀಡಬೇಕು ಸಂಸ್ಥೆಯಾಗಿ. ಇದೇನು ಹೇಳಿದ್ರೆ ಇದು ಓಪನ್ ಆಗಿರಬೇಕು, ಮಕ್ಕಳಿಗೆ ಒಂದು ಸಮಾನವಾಗಿ ಆಪರ್ಚುನಿಟಿ ಸಿಗಬೇಕಂತ ಆ ನಿಟ್ಟಿನಲ್ಲಿ ಇದು ಭಾರಿ 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 ನಮಗೆ ಕೂಡ ಖುಷಿ ಸಿಗ್ತದೆ. ಅಲ್ಟಿಮೇಟ್ಲಿ ಒಂದು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಸಿಗುವಾಗ ಅದರ ನಂತರ ಕೂಡ ಕೆಲವು ಬಾರಿ ಜನ ಪ್ರಗತಿಯ ಮುಂಚೆ ಇರುವ ಪ್ರಿಪರೇಷನ್, ಒಂದು 2-3 ತಿಂಗಳ ಪ್ರಿಪರೇಷನ್, ಪ್ರಗತಿ ನಂತರ ಪ್ರಿಪರೇಷನ್, ಒಂದು 3 ತಿಂಗಳ ಪ್ರಿಪರೇಷನ್, ಇದು ಯಾರು ನೋಡೋದಿಲ್ಲ. ಯಾಕೆ ಹೇಳಿದ್ರೆ ಖಾಲಿ ಕಂಪನಿಲಿ ಜಾಬ್ ಸಿಕ್ಕಿ ಆದ ನಂತರ ಆ ಕಂಪನಿಗೆ ಹೋಗಿ ಸೇರಬೇಕು. ಇವತ್ತು ನಮಗೆ ಏನು ಆಸೆ, ಈಗ ನೀವು ಬೆಳ್ತಂಗಡಿ ಪುತ್ತೂರು ಅವರು, ನಿಮಗೆ ಸುಮಾರು ಮಕ್ಕಳಲ್ಲಿ ಇರ್ತಾರೆ ಎಂಕ ಪುತ್ತೂರುಡೇ ಬೇಲೆ ಬೋಡು, ಎಂಕ ಬೆಳ್ತಂಗಡಿಡೇ ಬೇಲೆ ಬೋಡು, ಓ ಬೇಲೆ ಉಂಡ ಪೂರ ಕೊನಪ್ಪ. ಇನ್ನು ನಮ್ಮಲ್ಲ ಅರ್ಥ ಮಾಡ್ತಾ ನೋಡು. ಏನು ಹೇಳಿದ್ರೆ ಇವತ್ತು ನಾನು ನೋಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಒಂದು IT ಮಕ್ಕಳು ನಾನು ಬರೋದು ನಾನು ನೋಡ್ತೇನೆ. ನಾಳ್ದು ಒಂದು 5,000 ವಿದ್ಯಾರ್ಥಿಗಳು IT ವಿದ್ಯಾರ್ಥಿಗಳು ಬರ್ತಾರೆ. ಇದರಲ್ಲಿ ಒಂದು ಜಾಸ್ತಿ ಹೇಳಿದ ಒಂದು 200-250 ಕೋರ್ IT ಜಾಬ್ಸ್ ನಾವು ತರಬಹುದು. ಇದು ಬಿಟ್ಟು ನಾನ್ ಕೋರ್ ಕೂಡ ಇರ್ತದೆ. ಇವತ್ತು ನಾನ್ ಕೋರ್ಸ ನೀವು ಗಮನಿಸಿ, ಯಾಕೆ ಹೇಳಿದ್ರೆ ಇದು ಬೇರೆ ಯಾವುದು ಕಂಪನಿಗಳಲ್ಲ. ಇನ್ಫೋಸಿಸ್ಸು, ನಮ್ಮ ಈ ಟೆಕ್ ಮಹೀಂದ್ರ, ಇವತ್ತು ಅವ್ರದ್ದು ಒಳಗಡೆ ಒಂದು IJPಗಳಿರ್ತದೆ, ಇಂಟರ್ನಲ್ ಜಾಬ್ ಪ್ಲೇಸ್ಮೆಂಟ್ಸ್. ಅದನ್ನು ಕೂಡ ಒಂದು ಅಟ್ಲೀಸ್ಟ್ ಒಂದು ಜಾಬ್ ಮಾರ್ಕೆಟ್ ಒಳಗಡೆ ಇರ್ತಾರೆ. ನನ್ನ ಇಷ್ಟೇ ಆಸೆ, ಯಾಕೆ ಹೇಳಿದ್ರೆ ಗೌರ್ಮೆಂಟ್ ಕಾಲೇಜ್ನ ಮಕ್ಕಳು ಇವ್ರುಗಳಿಗೆ ಒಂದು ಜಾಬ್ ಸಿಕ್ಕಿದ್ರೆ ನಾಳ್ದೊಂದು ಎಜುಕೇಷನ್ಗೆ ಒಂದು ಪರ್ಪಸ್ ಬರ್ತದೆ. ಇವತ್ತು ಈ ಎಜುಕೇಷನ್ ಪರ್ಪಸ್ಲೆಸ್ ಆಗಿದೆ. ಆ ಪರ್ಪಸ್ಲೆಸ್ ಆಗಬಾರ್ದಿದ್ರೆ ಆ ಮಕ್ಕಳಿಗೆ ಏನು ಗುರಿ ಅಂತ ನಾವು ತೋರಿಸಿದ್ರೆ 100% ನೆಕ್ಸ್ಟ್ ಟೈಮ್ ಯಾರಾದರೂ ಒಬ್ಬ ಸೆಲೆಕ್ಟ್ ಆದರೆ ಅವರುಗಳು ಬೇರೆ ಜನರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ ಬೆಳೀತಾರೆ ಅಂತ ನನ್ನ ಒಂದು ಭಾವನೆ. ಬ್ಯೂಟಿಫುಲ್ ಸರ್. ಸೊ ಹಾಗೆ ಇನ್ನೊಂದು ಕನ್ಫ್ಯೂಷನ್ ಇದೆ ಈ ಕಂಪನಿಗಳ ಆಯ್ಕೆಗಳ ಬಗ್ಗೆ. ಅಂದರೆ ಎಲ್ಲ ಕಂಪನಿಗಳನ್ನು ಒಮ್ಮೆಲೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಹಳ್ಳಿಯ ಮಕ್ಕಳಂತೂ ನೇರವಾಗಿ ನಂಬಿ ಹೋಗುವವರು ಅಲ್ಲ. ಕಂಪನಿಗಳ ಆಯ್ಕೆ ಹೇಗಾಗುತ್ತೆ? ಕನ್ಸಲ್ಟೆನ್ಸಿಗಳು ಬರುತ್ತಾ, ಹೇಗೆ? ನೋಡಿದ್ರೆ ಅಲ್ಲಿ ನೀವು ಅಲ್ಲಿಗೆ ಸ್ಪ್ಯಾನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣ್ಲಿಕ್ಕೆ ಆಗ್ತದ ಅಂತ. ಈಗಾಗಲೇ 380 ಕಂಪನಿಗಳು ರಿಜಿಸ್ಟರ್ ಆಗಿದೆ ನೋಡಿ. 326 ಕಂಪನಿಗಳನ್ನು ನಾವು ಅಪ್ರೂವ್ ಮಾಡಿದ್ದೇವೆ. 32 ಕಂಪನಿಗಳು ರಿಜೆಕ್ಟ್ ಮಾಡಿದ್ದೇವೆ. ಅವರೇನು ಎಲ್ಲ ಒಳ್ಳೆ ಕಂಪನಿಗಳೇ, ಬಟ್ ಇಲ್ಲಿ ಅದರ ತಕ್ಕಂತ ಅವರಿಗೆ ಮಕ್ಕಳು ಸಿಗ್ಲಿಕ್ಕಿಲ್ಲ. ಇನ್ನೊಂದು ಏನು ಹೇಳಿದ್ರೆ ಕನ್ಸಲ್ಟೆನ್ಸಿಗಳು, ಕೆಲವು ಬಾರಿ ಜನ ಎನಿಸ್ತಾರೆ ನಾನು ಕನ್ಸಲ್ಟೆನ್ಸಿಗಳಿಗೆ ವಿರೋಧಿ ಅಂತ ಎನಿಸ್ತಾರೆ. ನಾನು ವಿರೋಧಿ ಅಲ್ಲ. ಇವತ್ತು ಅದೆಲ್ಲ ಅವರ ಬಿಸ್ನೆಸ್. ನಾನು ಈ ಇಡೀ ಒಂದು ಉದ್ಯೋಗ ಮೇಳದಲ್ಲಿ ನಿಮಗೆ ಒಂದು ಕನ್ಸಲ್ಟೆನ್ಸಿ ಕೂಡ ಕಾಣ್ಲಿಕ್ಕೆ ಸಿಗೋದಿಲ್ಲ. ಎಲ್ಲ ಕಂಪನಿಗಳು ಅದಕ್ಕೆ ತಕ್ಕಂಥ ಕಂಪನಿಗಳು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನೀವು ಬರೋದು ನಿಮ್ಮ ಕರ್ತವ್ಯ ಅಂತ ಕೇಳ್ಕೊಳ್ತಿದ್ದೇನೆ. ಸೊ ಎಲ್ಲ ತಯಾರಿಗಳು ನಾವು ಮೊದಲೇ ಮಾಡ್ತೇವೆ, ಸ್ವಲ್ಪ ನೋಡ್ತೇವೆ. ಇಷ್ಟು ವರ್ಷ ಅನುಭವ ಆಗಿ ನಮ್ಗೆ ಕೂಡ ಗೊತ್ತಾಗ್ತದೆ ಯಾವುದು ಜೆನ್ಯೂನ್ ನಾನ್ ಜೆನ್ಯೂನ್, ಇದೆಲ್ಲ ನಮಗೆ ಅರ್ಥ ಆಗ್ತದೆ. ಸೊ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅಂಥ ಕಂಪನಿಗಳಿಗೆ ಮಾತ್ರ ಅಪ್ರೂವಲ್ ಕೊಡ್ತೇವೆ. ಈಗ ನಾಳ್ದು ಕೂಡ ನೋಡಿ, ಇದು ಒಂದು 450 ತನಕ ರಿಜಿಸ್ಟರ್ ಆಗಲಿಕ್ಕಿದೆ. ಅದರಲ್ಲಿ ಒಂದು 350 ಕಂಪನಿಗಳನ್ನು ನಾವು ಕನ್ಫರ್ಮೇಷನ್ ಕೊಡ್ತೇವೆ. ಮತ್ತು ಅದಕ್ಕೆ ಬೇಕಾಗುವ ವ್ಯವಸ್ಥೆ ಕೂಡ ಮಾಡ್ತೇವೆ. ಆ ಕಂಪನಿಗಳಿಗೆ ಅಕೊಮಡೇಷನ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಅವರಿಗೆ ಬೇಕಾಗುವ ಇಂಟರ್ವ್ಯೂ ಒಂದು 2,000 ಕಂಪ್ಯೂಟರ್ಗಳು ಲಭ್ಯ ಮಾಡ್ತೇವೆ. ಲೆಕ್ಕ ಹಾಕಿ. ಇವತ್ತು ಇಂಟರ್ವ್ಯೂ ಪ್ರೋಸೆಸ್ ಅಂತ ಹೇಳಿದರೆ ಕೇವಲ ಒಂದು 1-to-1 ಇಂಟರ್ವ್ಯೂ ಮಾತ್ರ ಅಲ್ಲ. ಇದರ ಜೊತೆಗೆ ಇಡೀ ಪ್ರೋಸೆಸ್ಸಲ್ಲಿ ಏನಿರ್ತದೆ, ರಿಟರ್ನ್ ಎಕ್ಸಾಮಿನೇಷನ್ ಇರ್ತದೆ, ಕಂಪ್ಯೂಟರ್ಗಳ ಎಕ್ಸಾಮಿನೇಷನ್ ಇರ್ತದೆ, ಅವರಿಗೆ ವಾಯ್ಸ್ ಎಕ್ಸಾಮಿನೇಷನ್ ಇರ್ತದೆ, ಬೇರೆ ಬೇರೆ ಇಂಥ ಗ್ರೂಪ್ ಡಿಸ್ಕಷನ್ ಇರ್ತದೆ. ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ನಾವು ರೆಡಿ ಮಾಡ್ತೇವೆ. ನಮ್ಮ
ನಮ್ಮ ಬ್ಯಾಕ್ ಎಂಡ್ ಅಲ್ಲಿ ಇದೆಲ್ಲ ಬ್ಯಾಕ್ ಎಂಡ್, ಈ ಬ್ಯಾಕ್ ಎಂಡ್ ಅಲ್ಲಿ ಎಲ್ಲ ವಿಷಯಗಳು ಇರ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕಡೆಯದಾಗಿ ಸರ್, ನಮ್ಮ ವಿದ್ಯಾನಗರಿ ಮೂಡುಬಿದ್ರೆ ವಿದ್ಯಾನಗರಿ ಆಗ್ಬೇಕು ಅಂತ ಹೇಳಿದ್ರೆ ಆಳ್ವಾಸ್ ಸಂಸ್ಥೆಯ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಈಗ ಬಹುಶಃ ಇನ್ನು ಸ್ವಲ್ಪ ದಿನದಲ್ಲಿ ಉದ್ಯೋಗ ನಗರಿ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ನಮ್ಮ ಈ ಪ್ರಗತಿದಾಗಿರುತ್ತೆ. ಹಾಗಾಗಿ ನ್ಯೂಮ್ಯಾರಿಕಲ್ ಫ್ಯಾಕ್ಟ್ ಆಳ್ವಾಸ್ನಲ್ಲಿ ತೆಗೆಯುವಂಥದ್ದು ಬಹಳ ಕಷ್ಟ, ಯಾಕಂದ್ರೆ ಅದು ದೊಡ್ಡ ಸಂಖ್ಯೆ ಇದು. ಅದರಲ್ಲೂ ಕೂಡ ಜಾಬ್ ತಗೊಂಡವರ ಸಂಖ್ಯೆಯ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆ, ಅದನ್ನು ಹೇಳ್ಬೋದಾ? ಎಷ್ಟು ಜನ ಇದರಿಂದ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಅಂತ? ನೋಡಿ, ನನಗೆ ಒಂದು ಮಾಹಿತಿ ಇದ್ದ ಕರೆಕ್ಟ್ ಪ್ರಕಾರ ಒಂದು 40,000 ಜನರಿಗೆ ಸ್ಪಾಟ್ ಆಫರ್ ಆಗಿದೆ, ಮತ್ತೆ ಒಂದು 66,000 ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ನಾನೊಂದು ಕ್ಯಾಲ್ಕುಲೇಷನ್, ಒಂದು ರ್ಯಾಂಡಮ್ ಆಗಿ ಕ್ಯಾಲ್ಕುಲೇಷನ್, ಯಾಕೆಂದರೆ ತುಂಬ ಕಾಲಿಂಗ್ ಎಲ್ಲ ನಾವು ಮಾಡ್ತೇವೆ, ಬಟ್ ಒಂದು ರ್ಯಾಂಡಮ್ ಆಗಿ ನೀವು ಹೇಳಬೇಕಿದ್ರೆ ನಾವು ಇದನ್ನು 40,000ವನ್ನು 50% ಅಂತ ತಗೊಳ್ಳಿ. 50% ಸಿಲೆಕ್ಷನ್ ಆಗಿದವರು, ನೇರವಾಗಿ ಸ್ಪಾಟ್ ಸಿಲೆಕ್ಷನ್ ಆಗಿದವರು ಒಂದು 50% ಜನ ಜಾಯ್ನ್ ಆಗ್ತಾರೆ ಅಂತ ಲೆಕ್ಕ ಹಾಕಿ, ಒಂದು 20% ಶಾರ್ಟ್ ಲಿಸ್ಟ್ ಲೆಕ್ಕ ಹಾಕಿ. ಸೊ ಇದು ಸಂಖ್ಯೆ ಅಂತ ನಾವು ಹೇಳ್ಬೋದು. ನನಗೆ ಸಂಖ್ಯೆಗಿಂತ ಜಾಸ್ತಿ ನನಗೆ ಒಂದೊಂದು ಜನರ ಆ ಪ್ರೀತಿ, ಆ ಅನುಭವಗಳು, ಆ ಇಡೀ ಹೋದ ಪ್ರಕ್ರಿಯೆ. ನಾವು ಎಷ್ಟೋ ಕಂಪನಿಗಳಿಗೆ ಹೋದ ಬಾರಿ ನಾನು ಹೋದೆ, ಒಂದು ಕಂಪನಿಯಲ್ಲಿ 32 ಮಕ್ಕಳು ಒಂದು ಕಂಪನಿಯಲ್ಲಿ ಕಾಣಿದ್ರು. ನಿಮಗೆ ನಾನು ಒಂದು ವಿಷಯ ಹೇಳಬೇಕು, ಆ 32 ಮಕ್ಕಳಿಗೆ ನಾನು ತುಳುವಲ್ಲಿ ಮಾತಾಡುವಾಗ ಆ ಮಕ್ಕಳಿಗೆ ತುಳು ಗೊತ್ತಿರಲಿಲ್ಲ, ಇವರೆಲ್ಲ ಬೇರೆ ಜಿಲ್ಲೆಯ ಮಕ್ಕಳಿದ್ರು. ಆ ಕಾರಣಕ್ಕಾಗಿ ನಾನು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಮಾಡ್ತಿದ್ದೇವೆ. ಇವತ್ತು ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ನಂಗೆ ಕಾಣೋದು ಯಾರು ಹೇಳಿದ್ರೆ, ಈಗ ಕಲಿಯುವ ವಿದ್ಯಾರ್ಥಿಗಳು. ನನಗೆ ಬೇಕಿರುವ ವಿದ್ಯಾರ್ಥಿಗಳು ಯಾರು? ನನಗೆ ಬೇಕಿರುವ ವಿದ್ಯಾರ್ಥಿಗಳು ಮುಖ್ಯವಾಗಿ ಅಲ್ಲಿ ಸ್ಥಳೀಯ. ಈಗ ನೋಡಿ, ನಾನು ಊರೂರು ಹೋಗ್ತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ ನಾಳ್ದು ಈಗ ಕಾಸರಗೋಡಲ್ಲಿ ಉಂಟು, ಬೈಂದೂರಲ್ಲಿ ಆಯಿತು. ಅಲ್ಲಿ ಅವರು ನೆಕ್ಸ್ಟ್ ಇಯರ್ಗೆ ಇರುವ ವಿದ್ಯಾರ್ಥಿಗಳು, ಈ ವರ್ಷಕ್ಕೆ ಇರುವ ವಿದ್ಯಾರ್ಥಿಗಳು, ಇವರು ಮೊದಲೇ ಬಂದರೆ ಸ್ವಲ್ಪ ಪೂರ್ವ ತಯಾರಿ ಆಗ್ತದಂತ ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಸೊ 100% ಇದರಲ್ಲಿ ಸುಮಾರು ಜನರಿಗೆ ಪ್ರಯೋಜನ ಆಗಿದೆ. ನನ್ನ ಲೆಕ್ಕದಲ್ಲಿ ಎಲ್ರಿಗೂ ಪ್ರಯೋಜನ ಆಗ್ತದೆ. ಯಾಕೆ ಹೇಳಿದ್ರೆ ಇಷ್ಟೆಲ್ಲ ಕಂಪನಿಗಳ ಮಾಹಿತಿ ಅವರು ಪಡಿತಾರೆ. ಇವತ್ತು ನಮ್ಮ ಬಾಯಲ್ಲಿ ಖಾಲಿ ಇನ್ಫೋಸಿಸ್, TCS ಮಾತ್ರ ಇರ್ತದೆ. ಇವತ್ತು ನಾನು 350 ಕಂಪನಿಗಳ ಹೆಸರು ಅವರ ಕೈಯಲ್ಲಿ ಇರ್ತದೆ. ಅವ್ರು ಕೂಡ ಗೊತ್ತಾಗ್ತದೆ ಯಾವ ಥರದ್ದೆಲ್ಲ ಕಂಪನಿ ಇರ್ತದೆ ಅಂತ. ಸೊ ಹೇಳ್ಬೋದು ಹೀಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟು ಹೊತ್ತು ಥ್ಯಾಂಕ್ ಯು ಸರ್. ಒಳ್ಳೆ ಕವರ್ ಮಾಡ್ತಿದ್ದೀರಿ, ಸುಮಾರು ಜನರಿಗೆ ಈ ವಿಷಯಗಳು ಮುಟ್ಟಿಸ್ತಿದ್ದೀರಿ. ನಂಗೆ ಕೂಡ ಆಸೆ, ಪುತ್ತೂರು, ಸುಬ್ರಹ್ಮಣ್ಯ ಆಚೆ ಕಡೆಯಿಂದ ಸುಮಾರು ಜನ ಬರಬೇಕು. ನಾವುಗಳು ಕೂಡ ಬಸ್ ಎಲ್ಲ ವ್ಯವಸ್ಥೆ ಆದಷ್ಟು ನಾವು ಮಾಡ್ತೇವೆ. ನಮ್ಮ ಕೊಡೆ ಅಡಿಯಲ್ಲಿ ಎಷ್ಟೆಲ್ಲ ನಮಗೆ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಆದರೂ ನೀವುಗಳು ಆದಷ್ಟು ಬೇಗ ಬರಬೇಕು. ನೀವೆಲ್ಲರ ಸಪೋರ್ಟ್ ನನಗೆ ಭಾರಿ ಅಗತ್ಯವಿದೆ. ನೀವುಗಳು ಇಡೀ ಕೇಂದ್ರ ಬಿಂದು ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಉದ್ಯೋಗ ಮೇಳದ ವಿಶೇಷತೆ ಏನು? ಯಾವ ರೀತಿ ಪ್ರಿಪೇರ್ ಆಗಿ ಬರ್ಬೋದು? ನಿಮ್ಮ ಅಕ್ಕಪಕ್ಕ ನೋಡಿ ಅಂತ ಹೇಳ್ತೇನೆ, ಪಕ್ಕದಲ್ಲಿ ಕೂತವರು ನಿಮ್ಮ ವೈರಿಗಳಂತ ಹೇಳ್ತೇನೆ. ಯಾಕೆ ಹೇಳಿದ್ರೆ ಒಬ್ಬ ರೇಸರ್, ಅದು ಯಾವುದೇ ಇರ್ಬೋದು, ನಮ್ಮ ಕಂಬಳ ಇರ್ಬೋದು, ಅಲ್ಲಿಯ ನಮ್ಮ 100 ಮೀಟರ್ ರೇಸ್ ಇರ್ಬೋದು, ಅವರು ಕೇವಲ ನೋಡ್ಬೇಕವರ ಗೋಲನ್ನು, ಅವರ ಗುರಿಯನ್ನು. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಸುಮ್ಮನೆ ನೀವೇ ಡಿಸ್ಕಸ್ ಮಾಡದೆ, ನಾಳ್ದು ಎಲ್ಲ ವ್ಯವಸ್ಥೆಗಳು ಅಲ್ಲಿ ಲಭ್ಯವಾಗಿದೆ. ಒಂದು ಪುಸ್ತಕ ಕೊಡ್ತೇವೆ, ಆ ಪುಸ್ತಕದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಇರ್ತದೆ. ಆ ಪುಸ್ತಕವನ್ನು ಸರಿಯಾಗಿ ಗಮನಿಸಿ ಇನ್ಫಾರ್ಮೇಶನ್ ಅನ್ನು ತೆಕೊಂಡು ಬರಬೇಕು. ಒಂದು ಒಳ್ಳೆ ಡ್ರೆಸ್ ಎಲ್ಲ ಹಾಕಿ ಬಾಚ್ಕೊಂಡು ಗಡ್ಡೆಲ್ಲ ತೆಗೆದು ಎಲ್ಲ ಬಂದ್ರೆ ಒಂದು 5% ಬ್ರೌನಿ ಪಾಯಿಂಟ್ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಬರಲಿ, ಎಲ್ರಿಗೂ ಅವಕಾಶ ಇದೆ. ಅಂಡ್ ಯಾವುದೇ ಭೇದ ಭಾವ ಅಂಡ್ ಸ್ಪೆಷಲ್ ಕನ್ಸೆಷನ್ ನಮ್ಮ ಆಳ್ವಾಸ್ ಮಕ್ಕಳಿಗೆ ಅಂತ ಇಲ್ಲ ಅನ್ನುವಂಥ ಥಾಟ್ ಅಲ್ಲಿ ಮಾಡ್ತಾ ಇದ್ದೀರಾ. ಹೌ ಇಟ್ಸ್ ಪಾಸಿಬಲ್ ಸರ್? ಯಾವತ್ತಿಗೊಂದು ಒಳ್ಳೆ ವಾತಾವರಣ ಕೊಡಬೇಕು. ಇದು ಸಂಸ್ಕೃತಿ ನೆಲೆಯಲ್ಲಿರಲಿ, ಇದು ಕ್ರೀಡೆ ನೆಲೆಯಲ್ಲಿರಲಿ, ಇದು ವಿಚಾರದ ನೆಲೆಯಲ್ಲಿರಲಿ, ಇದೆಲ್ಲ ಸಂಸ್ಕೃತಿಗಳು, ಇದೆಲ್ಲ ನಾವು ನಮ್ಮ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು. ಇದು ಪ್ರಕೃತಿ ಇರಲಿ, ಇದೆಲ್ಲ ವಾತಾವರಣ ನಾವು ನೀಡಬೇಕು ಸಂಸ್ಥೆಯಾಗಿ. ಇದೇನು ಹೇಳಿದ್ರೆ ಇದು ಓಪನ್ ಆಗಿರಬೇಕು, ಮಕ್ಕಳಿಗೆ ಒಂದು ಸಮಾನವಾಗಿ ಆಪರ್ಚುನಿಟಿ ಸಿಗ್ಬೇಕಂತ ಆ ನಿಟ್ಟಿನಲ್ಲಿ ಇದು ಭಾರಿ ನಮಗೆ ಕೂಡ ಖುಷಿ ಸಿಗ್ತದೆ. ಅಲ್ಟಿಮೇಟ್ಲಿ ಒಂದು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಸಿಗುವಾಗ ಸುಮಾರು ಮಕ್ಕಳಲ್ಲಿ ಇರ್ತಾರೆ, ಎಂಕ ಪುತ್ತೂರುಡೇ ಬೇಲೆ ಬೋಡು, ಎಂಕ ಬೆಳ್ತಂಗಡಿಡೇ ಬೇಲೆ ಬೋಡು, ಓ ಬೇಲೆ ಉಂಡ ಪೂರ ಕೊನಪ್ಪ ಇನಿ ನಮ್ಮಲ್ಲ ಅರ್ಥ ಮಾಡ್ತಾ ನೋಡು. ಮೂಡುಬಿದ್ರೆ ವಿದ್ಯಾನಗರಿ ಆಗ್ಬೇಕು ಅಂತ ಹೇಳಿದ್ರೆ ಆಳ್ವಾಸ್ ಸಂಸ್ಥೆಯ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಈಗ ಬಹುಶಃ ಇನ್ನು ಸ್ವಲ್ಪ ದಿನದಲ್ಲಿ ಉದ್ಯೋಗ ನಗರಿ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಂಗೆ ಸಂಖ್ಯೆಗಿಂತ ಜಾಸ್ತಿ ನಂಗೆ ಒಂದೊಂದು ಜನರ ಆ ಪ್ರೀತಿ, ಆ ಅನುಭವಗಳು, ಆ ಇಡೀ ಹೋದ ಪ್ರಕ್ರಿಯೆ. ನಾವು ಎಷ್ಟೋ ಕಂಪನಿಗಳಿಗೆ ಹೋದ ಬಾರಿ ನಾನು ಹೋದೆ, ಒಂದು ಕಂಪನಿಯಲ್ಲಿ 32 ಮಕ್ಕಳು ಒಂದು ಕಂಪನಿಯಲ್ಲಿ ಕಾಣಿದ್ರು. ನಿಮಗೆ ನಾನು ಒಂದು ವಿಷಯ ಹೇಳಬೇಕು, ಆ 32 ಮಕ್ಕಳಿಗೆ ನಾನು ತುಳುವಲ್ಲಿ ಮಾತಾಡುವಾಗ ಆ ಮಕ್ಕಳಿಗೆ ತುಳು ಗೊತ್ತಿರಲಿಲ್ಲ, ಇವರೆಲ್ಲ ಬೇರೆ ಜಿಲ್ಲೆಯ ಮಕ್ಕಳಿದ್ರು. ಆ ಕಾರಣಕ್ಕಾಗಿ ನಾನು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಮಾಡ್ತಿದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.